ಹೌದು, ಇಷ್ಟೊತ್ತಿನಲ್ಲಿ ಈ ದೇಶದಲ್ಲಿ ಏನ್ ಮಾಡ್ತಿದ್ರಿ? ಶಿವಾನಂದ ಆಶ್ರಮಕ್ಕೆ ಬಂದಿದ್ದೆ. ಆಶ್ರಮಕ್ಕ? ಯಾಕ್ರಿ ಈ ವಯಸ್ಸಲ್ಲೇ ಮಠ ಸೇರ್ಕೊಳ್ತಿದ್ದೀರಾ? ಬಕ್ವಾಸ್ ಮತ್ಕರೋ, ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ. ಅಯ್ಯೋ ಇವಳ ಅಜ್ಜಿ, ಪ್ಯಾಸೆಂಜರ್ಸ್ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು ನಮ್ ಧರ್ಮ ಕಣ್ರಿ. ನೀವು ಆಶ್ರಮಕ್ಕೆ ಯಾಕೆ ಹೋಗಿದ್ರಿ ಅಂತ ನಾನೇ ಗೆಸ್ ಮಾಡ್ತೀನಿ ಬಿಡಿ. ಮೋಸ್ಟ್ಲಿ ಲವ್ ಫೇಲಿಯರ್ ಆಗಿರ್ಬೇಕು. ಹುಡುಗ ಕೈ ಕೊಟ್ಟ ಅಂತ ನೀವು ಕಾವಿ ಹಾಕೊಳಕ್ ರೆಡಿ ಆಗಿರ್ತೀರಿ. ಇಲ್ಲ 3 ಹೊತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗೂ 3, 2, 6 ಮಾರ್ಕ್ಸ್ ತಗೊಂಡು ಮನೆ ಬಿಟ್ಟು ಬಂದಿರ್ತೀರಿ. ಅದೂ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೋ ಹಳೆ ಕಾಯಿಲೆ ಹೊಸದಾಗಿ ಬಂದು ಗುರುಜಿ ಕೊಡೋ ಲೇಹದಿಂದಾನೇ ವಾಸಿ ಆಗ್ಬೇಕು ಅಂತ ಯಾರೋ ಹೇಳಿರ್ಬೇಕು. ಇಲ್ಲ ಆಶ್ರಮದ ಗುರುಜಿನೇ ಹ್ಯಾಂಡ್ಸಮ್ ಆಗಿದ್ದು, ಅವ್ರು ನಿಮ್ ಕಾಲೇಜ್ಗೆ ಬೋಧನೆ ಮಾಡಕ್ ಬಂದಾಗ ನಿಮ್ಗೆ ಅವ್ರ ಮೇಲೆ ಕ್ರಶ್ ಆಗಿದೆ. ವಿಲ್ ಪ್ಲೀಸ್ ಶಟ್ ಯುವರ್ ಮೌತ್? ಹಂಗಂದ್ರೆ ಕನ್ನಡದಲ್ಲಿ ಹೇಳ್ರಿ. ನಿಮ್ ಇಂಗ್ಲಿಷ್ ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ಬಾಯಿ ಮುಚ್ಕೊಂಡು ತೆಪ್ಪು ಕುತ್ಕೋ ಅಂದೆ. ಕನ್ನಡ ಕೇಳಿ 2 ಸಲ ಉಗಿಸ್ಕೊಂಡಂಗಾಯ್ತು. ವಾಟ್ ಯು ಥಿಂಕ್ ಅಬೌಟ್ ಮೀ? ಕಾಮಿಡಿ ಪೀಸ್ ತರ ಕಾಣಿಸ್ತೀನ ನಾನು? ಒಂದ್ ಹುಡುಗಿ ಅರ್ಧ ರಾತ್ರಿ ಗಾಡಿ ಹತ್ತಿದ್ದಾಳೆ ಅಂದ್ರೆ ಹಿಂಗೆಲ್ಲ ತಮಾಷೆ ಅಲ್ಲ ಅದು? ನಿಲ್ಸು ಕಾರ್ನ, ನಿಲ್ಸು ಅಂದೆ. ರೇ ಮೇಡಮ್, ಇಡಿಯಟ್ ಅಂತಲ್ಲ ಅಂದ್ರೆ ಚೆನ್ನಾಗಿರಲ್ಲ ಮೇಡಮ್. ಏನೋ ಹೆಣ್ಮಗಳಲ್ಲ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಒಳ್ಳೆ ಉರಿ ಮರ ಮಾಡ್ದಂಗ ಆಡ್ತಿರಲ್ರಿ. ಉರಿ ಮಾರಮ್ಮ? ಹೌದು, ರಕ್ತ ಬೇಕು ಅಂತ ಈ ಅಲ್ಲಿ ಬಿಡ್ಕೊಂಡು ನಾಲ್ಗೆ ಇಷ್ಟು ಉದ್ದ ಚಾಚ್ಕೊಂಡು ಘೋರವಾಗಿರುತ್ತಲ್ಲ, ಅದಕ್ಕೂ ನಿಮ್ಗೂ ವ್ಯತ್ಯಾಸನೇ ಇಲ್ಲ. ನೀನೇನ್ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ಒಳ್ಳೆ ಒದೆ ತಿಂದಿರೋ ಕತ್ತೆ ತರ ಹಚ್ಕೊಂತಾನೆ ಇರ್ತೀಯಾ? ಅಯ್ಯೋ, ನನ್ನನ್ನೇ ಕತ್ತೆ ಅಂತ್ಯಾ? ನೀನ್ ಕತ್ತೆ, ನಿಮ್ಮಪ್ಪ ಕತ್ತೆ, ನಿಮ್ ತಾತ ಕತ್ತೆ. अच्छा, तुम्हारा सारा फैमिली ही गधे का फैमिली है. ಏನಪ್ಪ ಗದೆಗಿದೆ ಅಂತಿದ್ದಾಳೆ? ರೇ, ನಮ್ಮ ಮನೆ ದೇವ್ರುನು ಆಂಜನೇಯನೇ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಗೊತ್ತಲ್ಲ? ಹಾ, ಡೌಟೇ ಇಲ್ಲ. ಲೂಸ್ ಮೆಂಟಲ್ ಕ್ರ್ಯಾಕ್ ನೀನು. ನೀನ್ ಲೂಸ್ ರಾಣಿ, ಮೆಂಟ್ಲು ಕ್ವೀನು. ನೀನ್ ಸಾವಾಸಕ್ಕೆ ಒಂದ್ ದೊಡ್ಡ ನಮಸ್ಕಾರ ನನ್ನ ಕಡೆಯಿಂದನೂ ಅಷ್ಟೇ. ಬಹುತ್ ಬಡ ನಮಸ್ಕಾರ. ಬಾಯ್. ರೀ, ಇಷ್ಟೊತ್ತಲ್ಲಿ ಎಲ್ರಿ ಹೋಗ್ತೀರಾ? ಏರಿಯಾ ಬೇರೆ ಸರಿ ಇಲ್ಲ. ಬನ್ನಿ ಕೂತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ನಾನು ನಡ್ಕೊಂಡು ಹೋದ್ರೂ ಚಿಂತೆ ಇಲ್ಲ. ಆದ್ರೆ ನಿನ್ನಂತನ ಜೊತೆ ಮಾತ್ರ ಬರಲ್ಲ. ಆಟೋ. ನನ್ನಂತವನ್ ಜೊತೆ ಬರಲ್ಲ ಅಂದ್ರೆ ನಾನು ಅಷ್ಟೊಂದು ಕೆಟ್ಟವನ? ಕೊತ್ತಂಬರಿ ಕರಿಬೇವೆಲ್ಲ ತಗೊಂಡಾಯ್ತು ಕಣಮ್ಮ. ಏನಾ ಶಾವ್ಗೆ ಪಟ್ನಾನ? ಒಂದೇ ಸತಿ ಹೇಳಕ್ಕಾಗಲ್ವಾ? ಆಗಲ್ಲ ಕಣಮ್ಮ, ನಾನು ಆಗ್ಲೇ ಅರ್ಧ ದೂರ ಬಂದಾಯ್ತು. ಬೇಡ ಬಿಡು, ಪಾಯಸನೇ ಬೇಡ. ಏ ವಿವೇಕ, ವಿವೇಕ ಏನಪ್ಪ ಮಾವನ್ ಮಗನೇ, ನಮ್ ಕಡೆ ತಿರ್ಗೇ ನೋಡಲ್ಲ? ನಾನು ನೋಡಲ್ವಾ? ನೀನೇ ನೋಡಲ್ಲ. ಇವಾಗ ನನಗೆ ಮುಗ್ದಾರ ಹಾಕ್ತೀರಾ, ನಾಳೆ ನನಗೆ ಮುಗ್ದಾರ ಹಾಕ್ತೀರಾ ಅಂತ ದಿನ ನಿಮ್ಮ ಏರಿಯಾ ಬೀಟ್ ಹೊಡೆಯೋದೇ ಆಯ್ತು. ಸಾಕು ಮುಚ್ಚಪ್ಪ, ಏನೋ ಭಾಳ ಪ್ರೀತಿ ಇರೋಂಥರ. ಸರಿ ಬಾ ಮನೆಗೆ ನಡಿ. ಇಲ್ಲ, ಇನ್ನೊಂದ್ಸಲ ಬರ್ತೀನಿ. ನಿಮ್ಮಿ ಜೊತೆ ಜಗಳ ಮಾಡ್ಕೊಂಡೇನಾ? ಇಲ್ಲಪ್ಪ. ಮತ್ತೆ ಒಳೊಳಗಡೆನೆ ನರಳ್ತಾ ಇದ್ದಾಳ. ಊಟ ತಿಂಡಿ ನಿದ್ರೆ ಎಲ್ಲ ಅರ್ಧರ್ಧಕ್ಕೆ ಕಟ್ ಮಾಡಿ ನಿನ್ ಜಪಾನೇ ಮಾಡ್ತಿದ್ದಾಳೆ. ಹೌದಾ? ಇನ್ನೂ ಯಾಕೋ ಲೇಟ್ ಮಾಡ್ತಿದ್ದೀರಾ? ಮತ್ತೆ ಬೇಗ ಮದುವೆ ಮಾಡಿಸ್ಬಿಟ್ರು. ಸಮಾಧಾನ, ಮೂಗ್ ಚುಚ್ಚಕ್ಕೆ ಟೈಮ್ ಬರ್ಬೇಕಂತೆ. ಇನ್ ಮುಹೂರ್ತ ಇಡಕ್ ಟೈಮ್ ಬೇಡವ ರಾಜ? ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೋ ಕಡೆಗೂ ಆ ಒಳ್ಳೆ ಟೈಮ್ ಬಂದೇ ಬಿಡ್ತು. ನಮ್ಮ ಸ್ವಾಭಿಮಾನನೂ ಉಳಿಸ್ಕೊಂಡು ನಿಮ್ಗೆ ಕನ್ಯಾದಾನನೂ ಮಾಡ್ತೀವಿ. ಅಂದ್ರೆ ನಿಮ್ಮ ಹತ್ರ ಸಾಲ ಕೈ ಚಾಚದೆ ನಾವೇ 1 ಲಕ್ಷ ರೂಪಾಯಿ ದುಡ್ಡು ಅಡ್ಜಸ್ಟ್ ಮಾಡಿದೀವಪ್ಪ. ಆ 1 ಲಕ್ಷ ಕೊಟ್ಟಿದ್ದೆ ನಾನು ಕಣಪ್ಪ. ಏನಪ್ಪ ಒಳಗಡೆನೆ ನಗ್ತಿದ್ಯಾ?
ಏನಿಲ್ಲ, ಈಗಲಾದರೂ ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಯ್ತಲ್ಲ ಅಂತ. ಹಾಗಾದ್ರೆ ಅಪ್ಪಂಗೆ ಹೇಳ್ಬಿಡ್ಲಾ? ಹೋಗ, ತಾತಂಗು ಹೇಳೋಗ. ಸಂಜು ದುಡ್ಡು ಅಡ್ಜಸ್ಟ್ ಮಾಡಿದಾನೆ, ತಂಗಿ ಮದ್ವೆ ಮಾಡ್ತಾನೆ ಅಂತ ಹೇಳೋಗ. ಸಂಜು, ಒಂದು ನಿಮಿಷ ಬಾರೋ ಇಲ್ಲಿ. ಏನೋ ನಿಂದು ಬಾಬಾ ಬಾಮ ಇದ್ದ ಮಾತಾಡಕ್ಕೂ ಬಿಡಲ್ವಲ್ಲ. ಒಂದ್ ನಿಮಿಷ ಇರ, ಬಾಮ ಇದ್ದ ಬಂದೆ. ಏನಪ್ಪ? ಬಾ ಒಂದು ನಿಮಿಷ ಮಾತಾಡೋದು ಬಾ. ಏನ ಇದನ್ನ ತೋರ್ಸಕ್ ಇಷ್ಟು ಅರ್ಜೆಂಟ್ ಆಗಿ ಕರ್ದ್ಯಾ? ಕೆಟ್ಟ ನನ್ ಮಗನೇ. ಅದೆಲ್ಲ ಕಣೋ, ವಿಷಯ ಬೇರೆನೇ ಇದೆ. ನಿಮ್ಮಿ ಹೂ ಮಗ, ತಂಗಿ ಒಂದು ಫೋಟೋ ಹಾಕಿದ್ದಾನೆ, ಅವನೋ ಬೇವರ್ಸಿ ನನ್ನ ಮಗ. ಸಂಜು, ಸಂಜು, ಏನಾಯ್ತು? ಏನಿಲ್ಲಪ್ಪ, ಈ ನನ್ನ ಮಗ ಏನೋ ಇಂಗ್ಲೀಷ್ ಕೋರ್ಸಿಗೆ ಸೇರ್ಕೊಬೇಕಂತೆ. ನಾನು ಸೇರ್ಸ್ಬಿಟ್ಟು ಬರ್ತೀನಿ, ನೀನು ಹೋಗಿರು. ಹೋಗೋ, ನಾನು ಫೋನ್ ಮಾಡ್ತೀನಿ. ಹೋಗು. ಮಗ, ನನ್ನ ತಂಗಿ. ಯಾಕೆ ಹಿಂಗಾಯ್ತು ಹೇಳೆ ನಿಮ್ಮಿ? ನಿನಗೆ ಗೊತ್ತಿಲ್ಲದೆ ಆಗಿರಕ್ಕಂತೂ ಚಾನ್ಸೇ ಇಲ್ಲ. ಮಾತಾಡಮ್ಮ. ನೀನು ಸೈಲೆಂಟ್ ಆಗಿದ್ದಷ್ಟು ನಾನು ಸತ್ತೋಗ್ತೀನಿ ಕಣೆ. ಮಾತಾಡೆ. ಅಣ್ಣ, ನಾನು ಬೇಕಂತ ಇದನ್ನೆಲ್ಲ ಮಾಡಿಲ್ವೋ? ನಿನ್ನ ಕಷ್ಟ ಕಡಿಮೆ ಮಾಡೋಣ ಅಂತಷ್ಟೇ. ನನ್ನ ಕಷ್ಟನ? ಅವತ್ತು ನೀನು ತಪ್ಪೇ ಮಾಡ್ತಿದ್ರು, ಪೊಲೀಸ್ನವ್ರು ನಿನ್ನ ಎಳ್ಕೊಂಡು ಹೋದ್ರಲ್ಲ, ಆಗ ಏನಾದರೂ ಮಾಡಿ ನಿನ್ನ ಬಿಡಿಸ್ಕೊಳ್ಳೇಬೇಕು ಅಂತ ನಾನೇನೋ ಮಾಡಕ್ಕೆ ಹೋದೆ. ಕೊನೆಗೆ ನಾನೇ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ಎಲ್ಲಿ ಸಿಕ್ಕಾಕೊಂಡ್ಯೋ? ಯಾರಮ್ಮ ಹಿಂಗೆ ಮಾಡಿದ್ದು? ಅದು ಹೆಂಗಣ್ಣ ಹೇಳ್ಕೊಳ್ಳಿ? ಹಂಗಂದ್ರೆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗತ್ತೆ ಬಂಗಾರ? ನಾನು ನಿಮ್ಮ ಅಣ್ಣ ಅಲ್ವಾ? ನೀನು ನನ್ನ ಕಂದಮ್ಮ ಅಲ್ವಾ? ನೀನು ನನ್ನ ಪಾಪು ಥರ ಅಲ್ವಾ? ಸಂಕೋಚ ಪಡ್ಕೋಬಾರ್ದು. ಏನಿದ್ರು ಹೇಳ್ಬಿಡು ಪ್ಲೀಸ್ ಕಣೋ. ಅಣ್ಣ, ನಿನ್ನ ಬಿಡ್ಸೋಕೆ 50,000 ರೂಪಾಯಿ ಬೇಕೇ ಬೇಕು ಅಂತ ಅಪ್ಪ ಅಮ್ಮ ಮಾತಾಡ್ತಿದ್ರು. ಅದಕ್ಕೆ ನಾನು ಆ ಪೆಂಡಲ್ ಮಂಜನ ಹತ್ರ ಸಹಾಯ ಕೇಳೋಕ್ಕೆ ಅಂತ ಹೋದೆ. हेलो, यारो? कहाँ है तेरा घर? बोल, कहाँ है तेरा घर? मैं यही तुम्हारी एरिया में ही ढूंढ रहा हूँ. ವೈದೇಹಿ, ನನಗ್ಯಾಕೋ ಭಯ ಆಗ್ತಿದೆ ಕಣೆ. ನಾನು ಇಲ್ಲಿದ್ದಷ್ಟು ನಿನಗೆ ಅಪಾಯ ಜಾಸ್ತಿ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಸಾಯಿಸ್ಬಿಡ್ತೀನಿ. ಅಣ್ಣ, ಕಾಫಿ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಕಾಫಿ ಬೇಡ, ಹೋಗಿ ಸಕ್ಕರೆ ತೊಗೊಂಡು.